ಅದಕ್ಕಾಗಿ ದುರ್ಗಾಪುರ ಜೀವಕ್ಕೆ ಏನಪ್ಪ ಯಾರು ಉಗ್ರವಾದ ಹೋರಾಟ ಪೊಲೀಸ್ ಸ್ಟೇಷನ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಸಾಗರ ಬಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವ್ರ ಮುಂದೆ ಕಾಣಿದ್ದಾರೆ ಅಕ್ಕ ಜರ ಸರಿ 5 ಜನ ಸರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾರಿಗೆ ಬಂತು ಎಲ್ಲಿಗೆ ಬಂತು ಸಮಿತಿಗೆ ಡಾಕ್ಟರ್ ಡಿ.ಸಿ. ಸಾಗರ ಬಣಕ್ಕೆ ಸರ್ಕಾರ అంటే ಸರ್ಕಾರ ಸರ್ಕಾರ అంటే ಸರ್ಕಾರ ಕಾನೂನು అంటే ಕಾನೂನು ಸರ್ಕಾರ అంటే ಸರ್ಕಾರ ಕಾನೂನು అంటే ಕಾನೂನು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಏಕೆ ಬೇಕು ಏಕೆ ಬೇಕು ಏಕೆ ಬೇಕು ಬೇಕೇ ಬೇಕು ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಮಹಾತ್ಮ ಗೌತಮ್ ಬುದ್ಧ ಜಗಜ್ಯೋತಿ ಬಸವೇಶ್ವರ ಮಹಾಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕೊಂಡು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ನಾವು ಸುಮಾರು 20-25 ದಿವಸ ಹೋರಾಟ ಮಾಡಿ ಅಟ್ರಾಸಿಟಿ ಕೇಸ್ ಆಗಿದೆ. ಮಾನ್ಯ DSP ಸಾಹೇಬರು ಈಗಾಗಲೇ ಜಾಗ ಪರಿಶೀಲನೆ ಮಾಡಿ ಪಂಚನಾಮ ಕೂಡ ಮಾಡಿದ್ದಾರೆ. ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಜನರಿಗೆ ಎಲ್ಲರಿಗೂ ಬೇಸರ ಇದ್ದಾರೆ. ಅದರಂತೆ ದುರ್ಗಪ್ಪ ಮಾದರ ಇವರ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ ಬಗ್ಗೆ ಮಾನ್ಯ DSP ಸಾಹೇಬರ ಅಟ್ರಾಸಿಟಿ ಕೇಸ್ನಲ್ಲಿ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡಕತ್ತಾರ. ಸಂತೋಷ. ಪೊಲೀಸ್ ಇಲಾಖೆ ಭಾಳ ಕೆಲಸ ಚಲೋ ಮಾಡಿದ್ವಿ. ಆದ್ರೆ ಈಗೇನು ಮಾಡ್ತಾ ಇದ್ದಾನಂದ್ರೆ ಇದ್ರ ಒಟ್ಟ ಬಂಧನ ಮಾಡಕ್ತಾ ಇಲ್ಲ. ಈಗ 26 ದಿವಸ ಆಗಿ ಹೋತೀಗ. ಒಂದು ತಿಂಗಳು ಸಂಚಲನ ಬಂತು. ಅದನ್ನ ಇವತ್ತಿಗೂ ಆರೋಪಗಳ ರಾಸಾರೋಸ ಅವ್ರು ಏನು ಹೇಳ್ತಾರೆ, ಯಲ್ಲಮ್ಮನ ಜಾತ್ರೆಗೆ ನಾವು ಏನಾದ್ರು ಹೇಳ್ತಿರ್ತಾರ. ಯಲ್ಲಮ್ಮನ ಜಾತ್ರೆಗೆ ನಾವು ಒಬ್ಬರ ಬಂದೋಬಸ್ತಿಗೆ ಹೋಗೋದಿಲ್ಲ, ಎಲ್ಲರೂ ಹೋಗ್ತಿರ್ತಾರ ಬರ್ತಿರ್ತಾರ. ಇದ್ದವ್ರು ಅದನ್ನ ಹುಡುಕಬೇಕು. ಮತ್ತು ಹೈಟೆಕ್ ಈಗೆಲ್ಲ ಬಂಧನ ಮಾಡಕ್ಕೆ ಹೈಟೆಕ್ ಅವ್ರ ಅದಾವ. ಹೈಟೆಕ್ ಬಳಸಿ ಅವರನ್ನು ಬಂಧನ ಮಾಡ್ಬೇಕಂತ ನಾವು ಮೂಲಕ ಅವರಿಗೆ ಮನವಿ ಮಾಡ್ಕೊಳ್ತೇವೆ. ಈಗಾಗಲೇ ನಾವು ಮಾನ್ಯ DSP ಸಾಹೇಬರು ರಾಮದುರ್ಗದಲ್ಲಿ ಕೂತು ಧರಣಿ ಸತ್ಯಾಗ್ರಹ ಕೂಡ ಮಾಡಿ ಎಚ್ಚರಿಕೆ ಕೊಟ್ಟು ಬಂದಿದ್ವಿ. ಅವ್ರು ಈಗೂ ಕೂಡ ಎಚ್ಚೆತ್ತುಕೊಂಡ ಬಂಧನ ಮಾಡಿಲ್ಲ. ಆ ಕಾರಣ ಮಾನ್ಯ DSP ಸಾಹೇಬರು ಅವ್ರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೋತ ಮಾನ್ಯ ನಮ್ಮ ನಾಯಕರಾದಂಥ ರಾಜ್ಯ ಸಂಚಾಲಕರು
ಡಾಕ್ಟರ್ ಡಿ ಜಿ ಸಾಗರ ಮನದಿಂದ ನಾವು ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾನು ಶ್ರೀಕಾಂತ್ ತಳವಾರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬೆಳಗಾವಿ. ಧನ್ಯವಾದಗಳು ಮೀಡಿಯಾದವರಿಗೆ. ರೂಪರೇಷೆ ನಾವು ಇನ್ನು ಮತ್ತೆ ಮೀಟಿಂಗ್ ಮಾಡ್ತೀವಿ. 2 ದಿವಸದಾಗ ಮೀಟಿಂಗ್ ಮಾಡಿ ಮತ್ತೆ ರೂಪರೇಷೆ ಬೇರೆ ಮಾಡಿ ಹೋರಾಟನ ಮಾಡ್ತೀವಿ. ಅವ್ರಿಗೆ ಒನ್ ಟೈಮ್ ಏನಾದರೂ ಬಿಲ್ ಸಿಕ್ಕಿದಾಗ ನಮ್ಮ ಹೋರಾಟನ ನಾವು ಮಟಕಗೊಳಿಸ್ತೀವಿ ಅಂತ ಮತ್ತೊಮ್ಮೆ ನಾನು ಮೀಡಿಯಾದವರಿಗೆ ಮನವಿ ಮಾಡ್ಕೊತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ರೆಡಿ. ಕಳೆದ ದಿನಗಳಿಂದ ಏನು ಕೃಷ್ಣ ಮುತ್ತಪ್ಪ ಗುದಿಗಪ್ಪ ಜಾತಿ ಇದ್ದಾರೆ, ಇವರು ನಮ್ಮ ದುರ್ಗಪ್ಪ ಫಕೀರಪ್ಪ ಮಾದರ್ ಇವರ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಾರೆ. ಇದು 21/1/2025ರಿಂದ ನಮ್ಮ ಹಿರಿಯರಾದ ಶ್ರೀಕಾಂತ್ ತಳವಾರ್ ಅವರಾಗಿರ್ಬೋದು ಅಥವಾ ಸತೀಶ್ ಹರ್ಜನ್ ಆಗಿರ್ಬೋದು, ಆಮೇಲೆ ನಮ್ಮ ವಿಠಲ್ ಸನ್ನಕ್ಕಿ, ಸುಂದರವ್ವ ಕಟ್ಟಿಮನಿ, ತಳದವ್ ಇವರೆಲ್ಲ ನಮ್ಮ ಹಿರಿಯರು ಸೇರಿ ಕಳೆದ 15 ದಿನಗಳಿಂದ ನಾನು ನೋಡ್ತಾ ಇದ್ದೀನಿ. ತಾಲೂಕಾ ಆಡಳಿತಕ್ಕೆ ಮನವಿ ಕೊಟ್ಟಿದ್ರು, CPI ಅವ್ರಿಗೂ ಮನವಿ ಕೊಟ್ಟರು, DSP ಅವ್ರಿಗೂ ಮನವಿ ಕೊಟ್ಟರು. ಅದಕ್ಕಾಗಿ ನಾವೆಲ್ಲ ದಲಿತ ಪರ ಸಂಘಟನೆಗಳು ಇದನ್ನೆಲ್ಲ ನೋಡಿ ನಾವು ಅವ್ರ ಕರೆಗೆ ಒಗ್ಗಟ್ಟು ಬಂದಿದ್ದೇವೆ. ನಾವು ಏನಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಜಾತಿ ಏನು ಅಟ್ರಾಸಿಟಿ ಕೇಸ್ ಇದೆ, ಈ ಕೇಸ್ ಆದ ತಕ್ಷಣ ಆರೋಪಿಗಳನ್ನ ಬಂಧಿಸುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ದೌರ್ಭಾಗ್ಯ ಏನಂದ್ರೆ ಈ ಆರೋಪಿಗಳ ಹಿಂದೆ ಇದೇ ನಮ್ಮ ಸತೀಶ್ ಅವರು ಹೇಳಿದ್ರು, ಏನಂದ್ರೆ ನೇರವಾಗಿ ಯಾರು ಶಾಸಕರ PA ಅದಾನ, ಅದಕ್ಕಾಗಿ ಅವನ್ನ ನಾವು ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಅದಕ್ಕಾಗಿ ಮಾನ್ಯ DSP ಅವರೇ, ಈ ಒಂದು ಮಾಧ್ಯಮದ ಮೂಲಕ ನಿಮಗೆ ಕೇಳ್ಕೊಳ್ಳೋದಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಕಾನೂನು ಶ್ರೀಮಂತರಿಗೂ ಒಂದೇ ಇದೆ, ಬಡವರಿಗೂ ಒಂದೇ ಇದೆ. ಅವ್ರನ್ನ ಅರೆಸ್ಟ್ ಮಾಡದೇ ಹೋದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಏನು ಫಕೀರಪ್ಪ ಮಾದವ್ರಿಗೆ ಏನಾದರೂ ಆದರೆ ಅದಕ್ಕೆ ನೇರವಾಗಿ ಹೊಣೆ ಪೊಲೀಸ್ ಇಲಾಖೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ. ಅದನ್ನ ಪೊಲೀಸ್ ಇಲಾಖೆಯನ್ನು ನಾವು ಗೌರವಿಸ್ತೀವಿ. ಆದರೆ ಕೆಲ ಅಧಿಕಾರಿಗಳಿಂದ ಈ ಒಂದು 8 ಆರೋಪಿಗಳು ಅಲ್ಲೇ ಆ ಏರಿಯಾದಾಗ ತಿರುಗಾಡ್ರು ಸಹಿತ ಅರೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಏನಾದರೂ ಮುಂದಿನ ದಿನಮಾನದಲ್ಲಿ ಅರೆಸ್ಟ್ ಮಾಡದೇ ಹೋದ್ರೆ ನಮ್ಮ ಇಡೀ ದಲಿತ ಪರ ಸಂಘಟನೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತೀವಿ. ಈಶ್ವರ್ ಮಾರುತಿ ಕೂಡ ರೆಡಿ. ಹೆಣ್ಮಕ್ಳು ಕಾಣುವಂಗ ಮಾಡ್ರಿ. ಜೊತೆಗೆ ಇದನ್ನ ಮಾಹಿತಿಗಾಗಿ ಮಾನ್ಯ SP ಸಾಹೇಬರು ಬೆಳಗಾವಿ ಅವ್ರಿಗೂ ಕೂಡ ನಾವು ಈಗ ಈ ಮನವಿಯನ್ನ ಕೊಡುವ ಉದ್ದೇಶನ ಇಟ್ಕೊಂಡಿದ್ದೀವಿ. ಈಗ ತಮ್ಮ ಜೊತೆಗೆ ಈಗಾಗಲೇ ಮಾಹಿತಿಗಾಗಿ ಮಾನ್ಯ SP ಸಾಹೇಬರು ಬೆಳಗಾವಿ ಅವ್ರಿಗೂ ಕೂಡ ಈ ಮನವಿಯನ್ನ ಕೊಡುವ ಉದ್ದೇಶನ ಇಟ್ಕೊಂಡಿದ್ದೀವಿ. ಈಗ ತಮ್ಮ ಈಗಾಗಲೇ ನಮ್ಮ ತಕ್ಷಣ ಅವರಿಗೆ ಕಾಲ್ ಮಾಡು, ರಾಜ್ಯಾದ್ಯಂತ ಎಲ್ಲ ತಕ್ಷಣ ಅವರಿಗೆ ಕಾಲ್ ಮಾಡಿದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು